ಪ್ರೈಸ್ ದಿ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಪ್ರೀತಿಯುಳ್ಳ ದೇವ ಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆಫನ್ಯ 3ನೇ ಅಧ್ಯಾಯ 19ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಿನ್ನಲ್ಲಿ ಕುಂಟುವವರನ್ನು ಉದ್ಧರಿಸುವೆನು, ಚದುರಿಸಲ್ಪಟ್ಟವರನ್ನು ಕೂಡಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವ ಜನರೇ, ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ, ಮಗನೇ ಮಗಳೇ, ಜೀವಿತದಲ್ಲಿ ನಿನಗೆ ಇರುವಂತಹ ಕುಂಟುವ ಪರಿಸ್ಥಿತಿಗಳನ್ನು ನಾನು ಮಾರ್ಪಡಿಸಿ ನಾನು ಮಾಡ್ತೇನೆ, ಉದ್ಧರಿಸುತ್ತೇನೆ ಎಂದು ಕರ್ತನು ಈ ಮುಂಜಾನೆ ವೇಳೆಯಲ್ಲಿ ಹೇಳ್ತಿದ್ದಾರೆ. ಅಷ್ಟು ಮಾತ್ರವಲ್ಲ, ನಮಗೆ ಚದರಿ ಹೋಗಿರುವಂತಹ ಪರಿಸ್ಥಿತಿಗಳನ್ನು ನಾವು ಏನು ಮಾಡ್ತಾರೆ ಅಂತ ಕರ್ತನು ಕೂಡಿಸುವವರಾಗಿದ್ದಾರೆ, ಅಂದರೆ ಒಟ್ಟುಗೂಡಿಸುವವರಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆದ್ದರಿಂದ ಸಕಲ ವಿಚಾರಗಳಲ್ಲಿ ನಾವು ಕರ್ತನ ಮೇಲೆ ಆತುಕೊಳ್ಳಬೇಕು. ಕರ್ತನೆ, ನನ್ನ ಜೀವಿತದಲ್ಲಿ ಈ ರೀತಿಯಾದ ಒಂದು ಕುಂಟುವ ಪರಿಸ್ಥಿತಿ ಇದೆ ಸ್ವಾಮಿ, ಕರ್ತನೆ ಈ ಒಂದು ಪರಿಸ್ಥಿತಿಯನ್ನು ನೀನು ಮಾರ್ಪಡಿಸಿ ನನ್ನನ್ನು ಉದ್ಧರಿಸು, ನನ್ನನ್ನು ಅಭಿವೃದ್ಧಿಪಡಿಸು ಎಂದು ಹೇಳಿದಾಗ ಕರ್ತನು ಖಂಡಿತವಾಗಿಯೂ ನಮ್ಮನ್ನು ಅಭಿವೃದ್ಧಿಪಡಿಸಿದರೆ, ಉದ್ಧರಿಸಿ ನಮ್ಮನ್ನು ನಡೆಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಪ್ರೀತಿಯುಳ್ಳ ದೇವ ಜನರೇ, ಅಷ್ಟು ಮಾತ್ರವಲ್ಲ, ನಮ್ಮ ಜೀವಿತಗಳಲ್ಲಿ ಚದರಿ ಹೋಗಿರುವಂತಹ ನಮ್ಮ ಎಲ್ಲ ಕುಟುಂಬಕ ಕಾರ್ಯಗಳನ್ನು ಕರ್ತನು ಏನು ಮಾಡುವವನಾಗಿದ್ದಾನೆ, ಒಟ್ಟುಗೂಡಿಸುವವನಾಗಿದ್ದಾನೆ. ಇವತ್ತು ನಮ್ಮ ಕುಟುಂಬಗಳಲ್ಲಿ ಅನೇಕರು ಚದರಿ ಹೋಗಿರ್ತಾರೆ, ಅವರು ನಮ್ಮನ್ನು ಬಿಟ್ಟು ಅಗಲಿ ಹೋಗಿರ್ತಾರೆ. ಆದರೆ ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸುವಾಗ, ಕರ್ತನೇ, ನನ್ನ ಕುಟುಂಬ ಚದರಿ ಹೋಗಿದೆ ಸ್ವಾಮಿ, ನನ್ನ ಕುಟುಂಬವನ್ನು ಒಟ್ಟುಗೂಡಿಸು ದೇವರೇ ಎಂದು ಹೇಳುವಾಗ ಕರ್ತನು ಖಂಡಿತವಾಗಿಯೂ ನಮ್ಮ ಕುಟುಂಬಗಳನ್ನು ಒಟ್ಟುಗೂಡಿಸುವವರಾಗಿದ್ದಾರೆ. ಬಿದ್ದು ಹೋಗಿರುವಂತಹ ಪರಿಸ್ಥಿತಿಗಳನ್ನು ಉದ್ಧರಿಸುವವರು ಆತನಾಗಿದ್ದಾರೆ. ಪ್ರೀತಿಯುಳ್ಳ ದೇವ ಜನರೇ, ಆದ್ದರಿಂದ ಸಕಲ ಕಾರ್ಯಗಳಲ್ಲಿಯೂ ನಾವು ಕರ್ತನ ಹತ್ತುಕೊಳ್ಳಬೇಕು. ಆಗ ಆತನು ನಮ್ಮನ್ನು ಕೂಡಿಸ್ತಾನೆ, ಉದ್ಧರಿಸ್ತಾನೆ, ಅಭಿವೃದ್ಧಿಪಡಿಸಿ ನಮ್ಮನ್ನು ನಡೆಸ್ತಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ ರಾಜ. ಈ ಮುಂಜಾನೆ ವೇಳೆಯಲ್ಲಿ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವಂತಹ ಜನಗಳನ್ನು ಸಂಧಿಸುವುದೇನೆ, ನಿನ್ನ ಜನರ ಜೀವಿತದಲ್ಲಿ ಕರ್ತನೆ ಇರುವಂತಹ ಎಲ್ಲ ಕುಂಟುವ ಪರಿಸ್ಥಿತಿಗಳನ್ನು ಮಾರ್ಪಡಿಸು, ಚದರಿ ಹೋದವರನ್ನ ನೀನು ಒಟ್ಟುಗೂಡಿಸು. ಅದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.